ಮತ್ತು ಕಣ್ ತಕ್ಕೊಂಡು ಕೂಡುತ್ತೀರಿ. ಮತ್ತು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಒಂದು ದೀರ್ಘ ಉಸಿರು ತೆಗೆದುಕೊಂಡ ನಂತರ ಓಂ ಅಂತ ಹೇಳ್ತೀನಿ, ಮತ್ತು ಪಟಕ್ಕನ ಹೇಳ್ತೀರಿ. ನೀವು ಹೇಳಿದ ಅರ್ಥ ಆಗುತ್ತಿಲ್ಲ, ಕನ್ನಡದಾಗ ಹೇಳುತ್ತೀರ. ನಾನು ಕಣ್ ತೆಗೆಯವ, ಕಣ್ ತೆಗಿ. ಪೂರ ಉಸಿರು ತಗೊಂಡಾದ ಮೇಲೆ ಓಂಕಾರ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಪಟಕ್ಕನೆ ಓಂ ಓಂ ಇಲ್ಲ, ಸರಿಯಾದ ವಿಧಾನದಲ್ಲಿ ಹೇಳಿದರೆ ಮಾತ್ರ ಅದರ ಫಲ ದೊರಕ್ತದೆ. ಓಂಕಾರ ಅಂದ್ರೆ ಮತ್ತೇನಲ್ಲ, ನೀವೇನೇ ತಿಳ್ಕೊಂಡಿರಿ. ಓಂಕಾರ ಅನ್ನೋದು ಪರಮಾತ್ಮನನ್ನು ಕರೆಯತಕ್ಕಂಥ ಒಂದು ಇದು, ಅದು ಆಹ್ವಾನ ಮಂತ್ರ, ಅದು ಯೂನಿವರ್ಸಲ್ ಮಂತ್ರ ಅಂತಾರೆ ಅದಕ್ಕೆ. ಹೌದಾ? ಎಲ್ಲ ಮಂತ್ರಗಳ ತಾಯಿ ಅದು ಓಂ ಅನ್ನೋದು. ಅದು ಬೀಜ ಮಂತ್ರ. ಬರೀ ನೀವು ಓಂ ಅಂದ್ರೆ ದಿನಾಲು ಎಷ್ಟು ಸಲ? 108 ಸಲ. ಮತ್ತು 108 ಸಲನೇ ಯಾಕೆ ಅನ್ಬೇಕು? ಎಲ್ಲ ಗೊತ್ತೈತೆ ನಿಮ್ಗೆ? ಗೊತ್ತಿಲ್ಲ. ನಿಮ್ಮ ರುದ್ರಾಕ್ಷಿ ಮಾಲಾ 108 ಅದಾವ, ತುಳಸಿ ಮಾಲಾ 108 ಅದಾವ, ಮಂತ್ರ ಜಪ ಮಾಡಬೇಕು 108. ಯಾಕೆ 108? ಒಮ್ಮೆ ವಿಚಾರ ಮಾಡಿರಿ. ಯಾಕೆ ಶಾಂತಿ ಶಾಂತಿ 3 ಸಲ ಹೇಳ್ತೀರಿ? ವಿಚಾರ ಮಾಡಿರಿ. ಏನು ಸುಮ್ಮನೆ ಅವ್ರ ಅಣ್ಣ ಅಂದ್ರು ಅಂತೀರಿ, ಶಾಂತಿ 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 ಹೇಳಿದ್ರಿ. ಎದಕ್ಕಂತೀರಿ ಶಾಂತಿ ಅಂತ ತಿಳ್ಕೊಂಡು? ಶಾಂತಿ ಶಾಂತಿ 3 ಸಲ ಯಾಕೆ ಹೇಳಬೇಕು? 5 ಸಲ ಹೇಳಿದ್ರೆ ಗಂಟು ಹೋಗುತ್ತಾ? 5 ಸಲ ಹೇಳಿದ್ರೇನೆ ಆಗುತ್ತಾ? 3 ಸಲನೇ ಹೇಳಬೇಕು. ಯಾಕೆ? ಯಾಕೆ ಅಂದ್ರೆ ನಿಮಗೆ ಎಷ್ಟೋ ಮಂದಿ ಮಾತಾಡ್ತಿರ್ತಾರೆ, ಭಾಳ ದುಃಖದವ್ರಿಗೆ, ಕಾಲಿಗೊಂದು ಕೈಗೊಂದು ಹಾಸಿಗೊಂದು ಬಿಸಿಗೊಂದು ದುಃಖ ದುಃಖ ದುಃಖ, ಕಷ್ಟ 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 ಅಂತ 100 ಕಷ್ಟದವಂತೀರಿ. ಇಲ್ಲವೇ ಇಲ್ಲ. ಕೇವಲ 3 ದುಃಖ. ನಿಮಗಿರೋದು 3 ದುಃಖ. ಗೊತ್ತಾ? ನೀವು ಅದನ್ನು 100 ಮಾಡಿರಿ, 100 ಅದಾವಂತ ತಿಳ್ಕೊಂಡಿರಿ. ನೋ, 3 ದುಃಖದ. ಒಂದು ಆದಿ ಲೌಕಿಕ ದುಃಖ, ಆದಿ ಭೌತಿಕ ದುಃಖ ಅಂತಾರೆ. ಆದಿ ಭೌತಿಕ ದುಃಖ ಅಂತಾರೆ. ಇದ್ರಾಗ ನಿಮ್ಮ ಸಂಸಾರ ಬರ್ತದೆ. ಆದಿ ಭೌತಿಕ ಅಂದ್ರೆ ನಿಮ್ಮ ಸಂಸಾರ, ಗಂಡ ಹೆಂಡತಿ ಮಕ್ಕಳು, ತಾಯಿ ತಂದೆ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು, ನಿಮ್ಮ ಸಂಸಾರ, ಹಣಕಾಸಿನ ವ್ಯವಹಾರ, ಜಮೀನು ತಗೊಳ್ಳೋದು, ಮನೆ ನಿರ್ವಹಣೆ ಮಾಡೋದು, ಇವಕ್ಕೆ ಧಕ್ಕೆ ಬಂದ್ರಪ್ಪ ಅಂದ್ರೆ ಅದಕ್ಕೆ ಆದಿ ಭೌತಿಕ ದುಃಖ ಅಂತಾರೆ. ಮತ್ತು ಇನ್ನೊಂದು ಆದಿ ದೈವಿಕ ದುಃಖ ಅಂತ ಬರ್ತದೆ. ಆದಿ ದೈವಿಕ ದುಃಖ ಅಂದರೆ ಈಗ ನೋಡಿ, ಎಲ್ಲಿನೋ ಬಂತು, ಕಾಲಕ್ಕೆ ಮಳೆ ಆಗ್ತಾ ಇಲ್ಲ. ಯಾವಾಗ ಆಗ್ಬೇಕು? ಮಳೆ ಆಗ್ತಾ ಇಲ್ಲ. ಹೋದ ವರ್ಷ ಜೂನಕ್ಕನ ಆಲ್ಮಟ್ಟಿ ಡ್ಯಾಮ್ ಸೆಟ್ ತುಂಬಿತ್ತು, ಇನ್ನೂ ಖಾಲಿನ ಅದ. ಅಕಸ್ಮಾತ್ ಇದಾಗ ಮುಂದುವರಿತಪ್ಪ, ಕುಡಿ ನೀರು ಅತಂತ್ರ ಆಗ್ತದೆ, ಬರಗಾಲ ಬೀಳ್ತದೆ, ನೀರಿನ ಅಭಾವ ಬೀಳ್ತದೆ, ಏನು ಭೂಕಂಪ ಆಗ್ತದೆ. ಇವೆಲ್ಲ ಆದಿ ದೈವಿಕ ದುಃಖವು. ನಿಮ್ಮ ಕೈಗಿಲ್ಲಿದ್ದು? ನಿಮ್ಮ ಕೈಗಿಲ್ಲವೇ ಇಲ್ಲ. ಭೂಕಂಪ ಆಯ್ತು, ನಿಮ್ಮ ಕೈಗೈತೇನ? ಆನಂತರ ಪ್ರವಾಹ ಬಂತು, ನಿಮ್ಮ ಕೈಗೈತೇನು? ಚಂಡಮಾರುತ ಬಂತು, ನಿಮ್ಮ ಕೈಗೈತೇನು? ಏನು ನಿಮ್ಮ ಕೈಗಿಲ್ಲ. ವಲ್ಕ್ಯಾನ ಬಂತು, ಜ್ವಾಲಾಮುಖಿ ಹತ್ತು ಬಗ್ ಅಂತಿಕೊಂಡು, ಲ್ಯಾಂಡ್ ಸ್ಲೈಡ್ ಆಯ್ತು, ನಿಮ್ಮ ಕೈಗಿಲ್ವೇ ಇಲ್ಲ. ಹೀಗೆ ನಿಮ್ಮ ಕಾರ್ ಇಟ್ಟಿರ್ತೀರಿ, ಹೋಗ್ಬೇಕಾದ್ರೆ ಮಗ್ಲಿದ ಗುಡ್ಡ ಕೋಚ್ಕೊಂಡು ಬೀಳ್ತಾರೆ, ಕೊಟ್ಟರು ಸಮಾಧಿ, ಭೂ ಸಮಾಧಿ. ಯಾವ ಹೊತ್ತಿನಾಗ ಏನಾಗುತ್ತೆ ಗೊತ್ತೇ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಆದಿ ದೈವಿಕ ದುಃಖ ಅಂತಾರೆ. ಇನ್ನೊಂದು ಬರುತ್ತೆ ದುಃಖ, ಆಧ್ಯಾತ್ಮಿಕ ದುಃಖ ಅಂತಾರೆ. ಆಧ್ಯಾತ್ಮಿಕ ದುಃಖ ಅಂತ ನಿಮಗೆ ಆ ದುಃಖ ಇಲ್ಲೇ ಇಲ್ಲ. ಬರೀ ಆದಿದೈವಿಕ ದುಃಖ ಆಗೋಂಗೆ ಆಗ್ತದ, ಅದಕ್ಕೆ ದುಃಖ ಬರ್ತದ. ಇದು ಸಂಸಾರದ ಸಿಕ್ ಸಾಕತ್ತೀರಿ. ಗಂಡ ಹಂಗಂದ, ಗಂಡ ಹಿಂಗಂದ, ಗಂಡ ಯಾವಕ್ಕೆ ಕೂಡ ಅದಾನ. ಬರೀ ಇವತ್ತು ನಾನು ಹೇಳ್ತಿ ಯಾವನ್ ಕೂಡ ಅದಾಳ, ಹೌದಾ? ಮಕ್ಕಳು ಯಾವನ್ ಕೂಡ ಊರು ಹೋಗ್ಯಾರವ, ಬರೀ ಒಬ್ಬರ್ತು. ಈ ಪುಸ್ತಕದಾಗ ಅವತ್ತೊಬ್ಬ ಎಷ್ಟೋ ಜನ ತಂದೆ ತಾಯಂದಿರು ಬಂದು ಅಲ್ಲಿ ತಾವು ಕೂತ್ಕೊಂಡು, ಹೌದಾ? ನನ್ನ ಮಗಳು MD ಆಗ್ಯಾಳ್ರಿ, ಹೌದಾ? ಒಬ್ಬ ಲಮನೆ ಹುಡುಗನು ಕೂಡ ಲವ್ ಮಾಡ್ಯಾಡ್ರಿ. ಒಬ್ಬ ಆಯಿಲ್ ಬಿಸ್ನೆಸ್ನಾಗ ಎಣ್ಣೆ ಮಾಡ್ಕೊಂಡು ಕುಂತ ಅಂತವನು ಕೂಡ MD ಹುಡುಗಿ ಲವ್ ಮಾಡೈತಿ ಅವನ್ನ. ಆದ್ರೆ ಅವನ್ನ ಹಾಕಿನಿ ಈಗ ಇಲ್ಲ. ಅವು ಬಂದು ಅಳ್ತಾವ,
MD ಮಾಡಿಸಿನ್ರಿ 4 ಕೋಟಿ ಖರ್ಚು ಮಾಡಿ. ಈಗ ಅವ್ನು ಕೂಡ ಗಂಟು ಬಿದ್ದಾಳ. ಬೇರೆ ಅವ್ನು ಮಾಡ ಇಲ್ಲ ನಾ ಸಾಯ್ತೀನಿ ನೋಡಂತ. ಏನು ಮಾಡ್ತೀರಿ? ಎಷ್ಟು ತಾಪಾಗತ್ತೆ ಗೊತ್ತದೇನು? ನಿಮ್ಗೆ ಗೊತ್ತಾಗುದಿಲ್ಲ ಅದು. ನಿಮ್ಮ ಬದುಕಿನೊಳಗೆ ಆದ್ರೆ ಗೊತ್ತಾಗತ್ತದು. ನಿಮ್ಮ ಮಕ್ಕಳಿಗೆ ಯಾರಿಗೆ ಗೊತ್ತಾಗತ್ತದು. ಮತ್ತೊಬ್ಬರ ದುಃಖ ನಿಮ್ಗೆ ಅರ್ಥನೇ ಆಗುದಿಲ್ಲ ಅದು. ನಿಮ್ಮ ಗಂಡು ಓಡಿ ಹೋಗ್ಬೇಕು ಯಾವಾಗ ಕೂಡಲ್ಲ, ಅವಾಗ ದುಃಖ ಗೊತ್ತಾಗತ್ತದು. ಸ್ವಂತಕ್ಕೆ ಬರ್ಬೇಕು. ಕೊನೆಯ ದುಃಖ ಅಂತೂ ಗೊತ್ತದಲ್ಲ, ಆಧ್ಯಾತ್ಮಿಕ ದುಃಖ ಅಂತಾರ. ಆಧ್ಯಾತ್ಮಿಕ ದುಃಖ ಅಂದ್ರೆ ಅದು ನಿಮಗಿಲ್ಲ, ಆದರೂ ಹೇಳ್ತೇನೆ. ಏನಪ್ಪ ಅಂದ್ರೆ ಅವಾಗ ಬರ್ತದ. ಏನು ಬರ್ತದ? ಅವನು ದುಡಿತಾನ, ನಾನು ದುಡಿತೀನಿ. ಅವನು ದುಡಿದ್ರೆ ಸಿಕ್ಕಾಪಟ್ಟೆ ರೊಕ್ಕ ಬರ್ತದ. ಅವನು ಇಂಜಿನಿಯರ್, ನಾನು ಇಂಜಿನಿಯರ್. ಅವ್ನಿಗೆ 2 ಲಕ್ಷ ಪಗಾರ, ನನಗಿನ್ನ 20,000 ಪಗಾರ. ಇದು ಹಿಂಗ್ಯಾಕಪ್ಪ ಅಂತ ಇದು ಬರ್ತದೆ. ಏನು ದೇವ್ರು ಅಂಬಾಣಿಗೆ ಏನಪ್ಪ ಸಾವಿರ ಕೋಟಿಪ್ಪ. ಅವ್ನು ಕಾರ್ ತೊಗೊಂಡ್ರೆ 545 ಕೋಟಿ ಅಂತ. ಹಾಕಿದ್ ಲಿಪ್ಸ್ಟಿಕ್ ಹಚ್ಕೊಳೋದು 2.5 ಕೋಟಿ ರೂಪಾಯಿ ಲಿಪ್ಸ್ಟಿಕ್ ಅಂತ. ಚಹಾ ಕುಡಿಯೋದು 2.5 ಲಕ್ಷ ರೂಪಾಯಿ ಚಹಾ ಕಪ್, ಒಂದು ಕಪ್ ಚಹಾ ಅಂತ ಬಂಗಾರದ ಕಪ್ನ್ಯಾಗ. ಏನಿದು ದೇವ್ರ ಹಂಗ್ಯಾಕ? ಅವ್ರಿಗೆ ಹಂಗ್ಯಾಕ, ನನಗೆ ಹಿಂಗ್ಯಾಕ? ತಾರತಮ್ಯ ಯಾಕಪ್ಪ? ಮತ್ತು ನನಗೆ ಮಕ್ಕಳನ್ನ ಕೊಟ್ಟಿಲ್ಲ, ಅವ್ರಿಗೆ ಮಕ್ಕಳಿಗೆ ಕೊಟ್ಟೆ. ನನಗೆ ಸಂಪತ್ತು ಕೊಟ್ಟಿಲ್ಲ, ಅವ್ರಿಗೆ ಯಾಕೆ ಕೊಟ್ಟೆ? ಈ ಥರದ ದೇವರಿಗೆ ಪ್ರಶ್ನೆ ಆಗ್ತಕ್ಕಂಥ ಬರ್ತಾವೆ. ದೇವ್ರು ನನಗ್ಯಾಕೆ ದುಃಖ, ಅವ್ರಿಗೆ ಯಾಕೆ ದುಃಖ ಇಲ್ಲ? ದೇವ್ರು ನನಗೆ ಹಂಗ್ಯಾಕೆ ಇಟ್ಟು, ನನಗೆ ಹಿಂಗ್ಯಾಕೆ ಇಟ್ಟು ಅನ್ನೋದು. ನಾ ಅಂದ್ರೆ ಯಾರು? ನಾ ಅಂತೀನಿ. ನಾ ಅಂದ್ರೆ ಯಾರು? ಹುಟ್ಟಿದ ಕೂಡ ನಾ ಎಲ್ಲಿ ಹೋಗ್ತೀನಿ? ಎಲ್ಲಿಂದ ಬಂದೆ? ಸತ್ ಕೂಡ ಎಲ್ಲಿಂದ ಎಲ್ಲಿ ಹೋಗ್ತೀನಿ? ಈ ಥರದ ಪ್ರಶ್ನೆಗಳು ಯಾವಾಗ ಬರ್ತಾವ. ಹೌದು, ಎಲ್ಲರೂ ಕೈ ಕೊಟ್ಟಾಗ, ಹೆಂತ ಕೈ ಕೊಡಬೇಕು, ಗಂಡ ಕೈ ಕೊಟ್ಟಬೇಕು, ಅವಾಗ ಬರ್ತಾವ ಈ ವಿಚಾರ. ಉಳ್ಕಿದ್ದು ಇವು ಬರೋದೇ ಇಲ್ಲ, ಸಾಧ್ಯ ಇಲ್ಲ. ಗೊತ್ತದೇನು? ಸಿನಿಮಾದಾಗ ಹಾಡು ಬರ್ತಾವಲ್ಲ, ಶ್ರೀಪಾರಾಮ, ಎಲ್ಲಿಗೆ ಪಯಣ ಯಾವುದೋ ಶೋಕ ಗೀತೆಗಳಿವೆಲ್ಲ. ನಿಮ್ಮ ಬದುಕಿನೊಳಗೆ ಶೋಕ ಗೀತೆಗಳು ಶುರು ಆಗ್ತಾವ ಎಲ್ಲರೂ ಕೈ ಕೊಟ್ಟಾಗ ಅವಾಗ ದೇವ್ರ ನೆನಪಾಕ ನಿಮಗೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ತಿಳ್ಕೊಂಡು. ಅದಕ್ಕೆ 3 ದುಃಖ. ಆಧ್ಯಾತ್ಮಿಕತೆಯಿಂದ ದುಃಖ ಬರ್ತದ, ಆದಿ ದೈವಿಕವಾಗಿ ದುಃಖ ಬರ್ತದ, ಆದಿ ಭೌತಿಕವಾಗಿ ದುಃಖ ಬರ್ತದ. 3 ದುಃಖ ಇದ್ರು ಡಿವೈಡ್ ಆಕಾವು. ಈಗ 3 ಶಾಂತಿ ಯಾಕೆ ಹೇಳ ಗೊತ್ತಾತ ನಿಮಗೆ? ದುಃಖ ಎಷ್ಟದಾವು? 3 ಅದಾವು. 3 ದುಃಖ, 3 ಸಲ ಶಾಂತಿ ಕೇಳ್ತಿರಿ ದೇವ್ರ. ಶಾಂತಿ 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 ಇಷ್ಟೇ. ಇಷ್ಟು ಹೇಳಿದ್ರು ಒಬ್ಬವ ಶಾಂತಿ 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 ಅನ್ನವ. ಅಲ್ಲೋ 3 ಸಲ ಹೇಳಿದ್ರು ಸಹಿತ ಯಾಕೆ 5 ಸಲ ಶಾಂತಿ ಹೇಳಿದೆ ಅಂತಂದ. ಅದು ಯೋ ಗುರುಗಳ, ಅದು ಏನಾತಪ್ಪ ಅಂತಂದ್ರೆ ಶಾಂತಿ ಶಾಂತಿ ಅಂತ 3 ಸಲ ಹೇಳಿದ್ನಲ್ಲ, ನಾನು ಹೆಂಡತಿ ಹೆಸರು ಶಾಂತಿನ. ಹೀಗಾಗಿ ನೆನಪಾತ ಇನ್ನೊಂದು ಜಾಸ್ತಿ ಹೇಳಿರತ್ತದು. ಹೆಂಡತಿ ಹೆಸರು ಶಾಂತಿ ಅಂತ ಐತಿ, ಹಂಗೆ ಇರ್ಬೋದು. ಬಟ್ ನಿಮಗೆ ದುಃಖ ಇರೋದು 3, ಅದಕ್ಕಾಗಿ ಶಾಂತಿ ಕೊಡು ತಂದೆ ಅಂತ ಕೇಳ್ತೀರಿ ಪ್ರಾರ್ಥನೆ ಒಳಗೆ. ಯಾವುದೇ ಶ್ಲೋಕಕ್ಕೂ ಕೂಡ ಬೇಕಾದ ಮಂತ್ರ ಅಂದರೆ ಓಂ ಶಾಂತಿ 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 3 ಸಲ ಹೇಳ್ತೀರಿ. ಮತ್ತು ಯಾವುದನ್ನು ಓಂ ಅಲ್ಲಾರ್ದು ಯಾವ್ದು ಅಂತೀರೇನು? ಲಕ್ಷ್ಮೀನಾರಾಯಣಮ್ಮ, ಗಣೇಶಾಯನಮ್ಮ ಹಿಂಗೆ ಅನ್ನೋದೇ ಇಲ್ಲ. ಓಂ ಶ್ರೀ ಗಣೇಶಾಯನಮ್ಮ, ಓಂ ಶ್ರೀ ಲಕ್ಷ್ಮೀನಾರಾಯಣಮ್ಮ, ಓಂ ಶ್ರೀ ಸತ್ಯನಾರಾಯಣಮ್ಮ. ಹೌದಾ? ಪ್ರತಿಯೊಂದಕ್ಕೂ ಓಂ ಸೇರಿಸ್ತೀರಿ. ಓಂ ಸೇರಿಸಿದಾಗ ಮಾತ್ರ ಆ ಅಕ್ಷರಕ್ಕೆ ಅರ್ಥ ಬರ್ತದ, ಶಕ್ತಿ ಕೊಟ್ಟಂಗೆ ಆಗ್ತದೆ. ಅಂತ ಓಂಕಾರ ಅನ್ನೋದ್ರಿಂದನೇ ನಿಮಗೆ ಎಂದೆಂದು ನಾನು ನಿನ್ನೆ ಹೇಳಿದ್ನಲ್ಲ, ನೀವು ಈ ಅಶ್ವಿನಿ ಮುದ್ರ ಮಾಡಿದ್ರೆ, ಡೀಪ್ ಬ್ರೀದಿಂಗ್ನೊಳಗೆ ಅಶ್ವಿನಿ ಮುದ್ರ ಮಾಡಿದ್ರೆ ನಿಮ್ಮ ಜನ್ಮದಾಗ ಎಂದೆಂದೂ ಕೂಡ ಮೂಲವ್ಯಾಧಿ ಬರೋದಿಲ್ಲ, ಭಗಂಧರ ಬರೋದಿಲ್ಲ, ರಕ್ತ ಮೂಲವ್ಯಾಧಿ, ಆರ್ಷಿ ಮೂಲವ್ಯಾಧಿ ಏನು ಬರ್ತಾ ಬರೋದಿಲ್ಲ ಅಂತ ಹೇಳಿದೆ. ಈಗ ಇದನ್ನೇ ಹೇಳ್ತೇನೆ ಮುಂದೆ. ಓಂಕಾರ ಮತ್ತೆ ಯಾವ ಮಂತ್ರ ಬೇಕಾಗಿಲ್ಲ. ಓಂ ದೀರ್ಘ ಶ್ರುತು ಅಂತೇಳಿ ಓಂ ಪೂರ್ತಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಓಂಕಾರ. ಎಷ್ಟು ಅನ್ಬೇಕು? 108. 108. ಹೌದಾ? 108 ಓಂಕಾರ ದಿನಾರು ಹೇಳ್ತಾ ಹೋಗ್ರಿ. 3 ಹೊತ್ತು ಹೇಳಿದ್ರೆ ಶ್ರೇಷ್ಠ. 108 ಓಂಕಾರವನ್ನು 3 ಹೊತ್ತು ಹೇಳ್ರಿ.
ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತದೆ, ಅಸ್ತಮಾ ಬರೋದಿಲ್ಲ. ಹಾಗಾದ್ರೆ ಯೋಗ ಮುದ್ರಾ ಮಾಡಿದ್ರೆ, ಇದನ್ನ ಮಾಡಿದ್ರೆ, ಅಶ್ವಿನಿ ಮುದ್ರಾ ಮಾಡಿದ್ರೆ ಹೆಂಗೆ ಬರೋದಿಲ್ಲ ಅಂತಂದಲ್ಲ ಮೂಲವ್ಯಾಧಿ. ಇದನ್ನ ಅಂದ್ರಪ್ಪ ಅಂದ್ರೆ ನಿಮಗೆಂದು ಬರೋದಿಲ್ಲ. ಏನು? ಅಸ್ತಮಾ, ದಮ, ಕೆಮ್ಮು ಅಂದ್ ನೋಡಿರ್ಬೇಕಾರ. ಇದನ್ನ ರಷ್ಯನ್ ಯೂನಿವರ್ಸಿಟಿ ಒಳಗೆ ನಿಮ್ಗೆ ಗೊತ್ತಿರಲಿ, ಯೋಗದ ತವರು ಭೂಮಿ ಇಂಡಿಯಾ. ಆದ್ರೆ ಇಲ್ಲಿ ಒಂದು ಯೂನಿವರ್ಸಿಟಿ ಇರಲಿಲ್ಲ ಮುಂಚೆ. ಅದಕ್ಕೆ ಯೋಗದ ಕುರಿತಂತೆ ನಾನು ರಷ್ಯಾಕ್ಕೆ ಹೋದಾಗ ಅಲ್ಲೊಂದು ಯೂನಿವರ್ಸಿಟಿ ಇತ್ತು, ಯೂನಿವರ್ಸಿಟಿ ಆಫ್ ಇಂಡಿಯನ್ ಯೋಗಿಕ್ ಆ್ಯಂಡ್ ಮಿಸ್ಟ್ರಿಕ್ ಸೈನ್ಸ್ ಅಂತ ತಿಳ್ಕೊಂಡು. ಯೂನಿವರ್ಸಿಟಿ ಆಫ್ ಇಂಡಿಯನ್ ಯೋಗಿಕ್ ಆ್ಯಂಡ್ ಮಿಸ್ಟಿಕ್ ಸೈನ್ಸಸ್ ಅಂತ ತಿಳ್ಕೊಂಡು ರಷ್ಯಾದೊಳಗ ಬುಲೆಟಿನ್ ಹೊಡಿತಿದ್ರು ಅವರು. ಓಂ ಅಂದ್ರೆ ಏನಾಗುತ್ತೋ, ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೋ, ಪ್ರತಿಯೊಂದಕ್ಕೂ ಅನಾಲಿಸಿಸ್ ಕೊಡ್ತಿದ್ರು ಅವರು. ನಮ್ಮಲ್ಲಿ ಅನಾಲಿಸಿಸ್ ಇಲ್ಲ. ನಮ್ದು ಗುರು ಪರಂಪರೆ ಅದ, ಮಾತೃ ಪಿತೃ ಪರಂಪರೆ ಅದ. ತಂದೆ ತಾಯಿ ಹೇಳ್ತಾರ ನಂಬ್ತೀವಿ ನಾವು, ಗುರುಗಳು ಹೇಳ್ತಾರ ನಂಬ್ತೀವಿ ನಾವು. ಅವ್ರು ನಂಬುದಿಲ್ಲ. ಯಾಕ ಅಂತ ಕೇಳ್ತಾರ ಅವರು, ಅದೇಂಗ ಅಂತ ಕೇಳ್ತಾರ ಅವರು. ಈ ಅದೇಂಗ ಮತ್ತು ಯಾಕ ಅಂತ ಪ್ರಶ್ನೆಗಳಿಗೆ ಅವ್ರು ಸೈನ್ಸ್ ಯೂಸ್ ಮಾಡ್ಕೊಂತಾರ. ಅದಕ್ಕೆ ನೀವು ಹಂಗಾಗಬಾರ್ದು. ನಿಮಗೆ ಮೊನ್ನೆ ಹೇಳಿದ್ದೀನಿ, ನಿಮ್ಮ ದಿನಾಲು ಎಷ್ಟು ಜನ ಮಾಡಿದ್ರಿ? ಎರಡು ದಿವಸ ಆತ್ ನಾ ಕಲ್ಸಾಕೈತೆ. ಅದನ್ನು ಒಬ್ರಲ್ಲಿ ಮಾಡ್ಕೊಂಡಿರಿ ರೂಮ್ನಾಗ? ಯಾರು ಮಾಡ್ಕೊಂಡಿರಿ? ಅದ್ಭುತ ಅದ, ಬಟ್ ಮಾಡಕ್ ತಯಾರಿಲ್ಲ. ನಾ ಅದ್ಭುತ ಹೇಳ್ತೀನಿ, ಮಾಡಕ್ ತಯಾರಿಲ್ಲ. ಮಾಡದೆ ಹೋದ್ರೆ ಪರಿಣಾಮ ಇಲ್ಲ. ಇದೇ ನೀವು ಸಾಯೋದು ಇಲ್ಲೇ. ನಿಮ್ಗೆಲ್ಲ ಗೊತ್ತೈತಿ, ಎಲ್ಲ ಗೊತ್ತೈತಿ. ನಿಮ್ಗೆ ವಾಕಿಂಗ್ ಮಾಡಿದ್ರೆ ಚಲೋ ಐತಿ ಅನ್ನೋದು ಗೊತ್ತೈತಿ, ಮಾಡೋದಿಲ್ಲ. ನಸಿನಾಗ ಎದ್ರೆ ಚಲೋ ಆಗುತ್ತೆ ಅನ್ನೋದು ಗೊತ್ತೈತಿ, ಹೇಳೋದಿಲ್ಲ. ಚಹಾ ಕುಡಿದು ಬಿಟ್ಟು ಚಲೋ ಐತಿ ಅಂತಿದ್ರಿ, ಚಹಾ ಕುಡಿದು ಬಿಡೋದೇ ಇಲ್ಲ. ಚಹಾ ಕುಡಿದು ಸತ್ತ ಹೋಗ್ತೀರಿ ನೀವು. ಹೌದಾ? ತನ್ನೋ ಬಂದ್ಬಿಡ್ದ. ಯವ್ವಾ ಯವ್ವಾ, ಯಾಕ ಚಹಾನ ಕುಡಿದಿಲ್ಲ, ಅದಕ್ಕೆ ತನ್ನೋ ಬಂದೈತಿ. ಚಹಾ ಕುಡಿಲ್ಲ, ಅದಕ್ಕೆ ತನ್ನೋ. ಇಷ್ಟು ಅಡಿಕ್ಷನ್ ಆಗ್ಬಿಟ್ಟೈತಿ. ಕೆಲವೊಬ್ರಿಗೆ ಕುಡಿಲಿಕ್ಕೆ ಶರೇ ಕುಡಿದಕ್ಕೆ ಅಡಿಕ್ಷನ್. ಎಲ್ಲ ಅವೇ ಹಣೆ ಬರ ಅಡಿಕ್ಷನ್. ಯಾಕೆ ಮನುಷ್ಯ ಹಿಂದೆ ಬಿದ್ದಾನ? ಯಾಕೆ ಚಹಾ ಕುಡಿತಾನ? ಯಾಕೆ ಕಾಫಿ ಕುಡಿತಾನ? ಯಾಕೆ ಹೆಚ್ಚು ತಿಂತಾನ? ಹೆಚ್ಚು ತಿಂತೀರಿ ನೀವು. ಎಲ್ಲರೂ ನೀವು ಅವಶ್ಯಕತೆಗಿಂತ ಹೆಚ್ಚು ತಿಂತೀರಿ. ನಿಮಗೆ ಬೇಕಾಗಿದ್ದು ನೀವು ಮಾಡೋ ಕೆಲಸಕ್ಕೆ. ನೀವೇನು ಕುಡ್ತೀರಾ, ಬೀಸ್ತೀರಾ, ಏನು ಮಾಡೋರದಿರಿ? ಏನೂ ಇಲ್ಲ. ಹಿಂಗೆ ಬಟನ್ ಹೋಗ್ತೀರಿ ಇಷ್ಟ. ಇದಕ್ಕೆ ಏನ್ ಬೇಕು ಶಕ್ತಿ? ಹೌದಾ? ತಿಂತೀರಿ ಸಿಕ್ಕಾಪಟ್ಟೆ. ಕರಗುದಿಲ್ಲ ಅದು. ಒಂದು ಇಲ್ಲಿ ಬೀಳೋದು, ಇಲ್ಲಿ ಬೀಳ್ತೈತಿ, ಡ್ರಮ್ ಮಾಡಿಬಿಡ್ತಾರೆ. ತಿಂದ ಹಾಳು ಮಾಡಿರಿ. ವೇಸ್ಟ್ ಬಾಡಿ ಅದು. ಇಟ್ಕೊಂಡು ಕೂತೀರಿ. ಆದ್ರೆ ಈಗೇನು ನಮಗೆ ಚಲೋ ಅನ್ಸುತ್ತೆ. ಭಾಳ ತ್ರಾಸಾಗತ್ತೆ ರೀ. ಮುಂದೆ ಇಷ್ಟು ತ್ರಾಸಾಗುತ್ತಲ್ಲ, ಪಶ್ಚಾತ್ತಾಪ ಪಡ್ತೀರಿ. ನಾ ಮೊದ್ಲ ಕೇಳಿಲ್ಲ, ಮೊದ್ಲ ನನ್ನ ಬಾಡಿ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ. ಪಶ್ಚಾತ್ತಾಪ ಪಡ್ರಿ ಬೇಗ. ಮೊಣಕಾಲು ನುಸ್ತಾವ, ಪಾದ ನುಸ್ತಾವ, ಎಷ್ಟು ಜಡ್ಡು ಬರ್ತಾವ ಗೊತ್ತದ ನಾವು. ಈಗ ನೀವೊಂದು ಮನೆ ಕಟ್ಟಕತ್ತೀರಪ್ಪ, ಒಂದ ಫ್ಲೋರ್ ಕಟ್ತೀರಿ ಅಂತ ತಿಳ್ಕೊಂಡು ಪ್ಲ್ಯಾನ್ ಹಾಕಿರ್ತೀರಿ. ಹೌದಾ? ಒಂದ ಫ್ಲೋರ್. ಅದಕ್ಕೆ ಎಷ್ಟು ಜಡಿ ಬೇಕು? 10 ಇಂಚಿನ ಜಾಡಿದು ಇದನ್ನ ಹಾಕ್ತೀರಿ, ಕಂಬ ಕಟ್ಟಿದ್ರೆ. ಕಟ್ಟಿದ ಮೇಲೆ ನಿಮಗೊಂದು ಐಡಿಯಾ ಬಂತು, ಅಯ್ಯೋ ಇದ್ರ ಮೇಲೆ ಇನ್ನೊಂದು ಕಟ್ಟಬೇಕು ಅಂದ್ಕೊಂಡು ಕಟ್ಟಲಾರ. ಯಾಕಂದ್ರೆ ಕಂಬಗಳು 10 mm ಇದ್ರ ಮೇಲೆ ನಿಂತಾವ. ಹಂಗ ದೇವರು ನಿಮ್ಗೆ ಸಪೂರವಾದ ದೇಹ ಕೊಟ್ಟ, ಇಟಿಟ ಕಾಲು ಕೊಟ್ಟ. ಆ ಕಾಲಗಳಿಗೆ ಎಷ್ಟು ಶಕ್ತಿ ಕೊಟ್ಟಪ್ಪ ಅಂದ್ರೆ 50 kg ನಿಮ್ಮ ಹೈಟಿಗೆ ತಕ್ಕಂತೆ, ನಿಮ್ಮ ಹೈಟಿಗೆ ತಕ್ಕಂತೆ ನಿಮ್ಮ ಬಾಡಿ ಇಟ್ಕೋಬೇಕಂತ ಕೊಟ್ಟವ. ಹೌದಾ? 5 ಫುಟ್ 6 ಇಂಚ್ ಹೈಟ್ ಐತಪ್ಪ ಅಂದ್ರೆ, 5 ಫುಟ್ 2 ಇಂಚ್ ಹೈಟ್ ಇತ್ತಪ್ಪ ಅಂತಂದ್ರೆ 48ರಿಂದ 52 ಫಿಕ್ಸ್ ಇದು. 52ಕ್ಕಿಂತ ದಾಟಿದ್ರೆ ರೋಗ ಶುರು. ಅದು ಕೊಟ್ಟ. ಏನಾಗ್ತಿ ಈಗ? 10 mm ಜಾಡಿ ಮ್ಯಾಗ 2 ಅಂತಸ್ತಿನ ಮನೆ ಕಟ್ಟಿದ್ರೆ ಉಳಿತೈತೇನು? ನಾಳೆ ಹಂಗೆ ಆಗತ್ತ. ನಿಮ್ಮ ದೇಹ, ನಿಮ್ಮ ಕಾಲುಗಳಿಗೆ ಕೇವಲ 45ರಿಂದ 52 kg ಹೊರತಕ್ಕಂಥ ತಾಕತ್ತದ. ಆದರೆ ನಿಮ್ಮ ಪಾದಗಳ ಮೇಲೆ ಎಷ್ಟು ಹಾಕ್ತೀರಿ? ವಜ್ಜ ಹೆಚ್ಚು ಹಾಕಿರಿ. ಮತ್ತು ಬರ್ಲಾರೇನು? ಮತ್ತು ಅದನ್ನು ಬರೀ ಹಂಗಾಗಿ ಮಾಡೋದಿಲ್ಲ. ನಿಂತಿರಿ, ನಿಲ್ತಿರಿ, ನಿಂತು ಹಾಕಿರಿ. ನೀವು ನಿಂತದ್ದಕ್ಕೆ ನಿಂತು ಅಡಿಗೆ ಮಾಡ್ತಿರಲ್ಲ,
ನಿಂತಿದ್ರೆ ಮಾಡಿ ಪ್ರತಿಯೊಂದು ನಿಂತು ಇದರ ಪರಿಣಾಮ ಕಾಲು ನೋವು ಬರೋದು ಗ್ಯಾರಂಟಿನ, ಸೊಂಟು ನೋವು ಬರೋದು ಗ್ಯಾರಂಟಿನ, ಹಿಂಬಡು ನೋವು ಬರೋದು ಗ್ಯಾರಂಟಿನ. ಕಟ್ಟಿಟ್ಟ ಬುತ್ತಿ. ಏನು ಮಾಡ್ತೀರ ಅವಾಗ? ಮೊದಲೇ ಎಚ್ಚರ ಆಗಲಿಲ್ಲ. ಮನುಷ್ಯನ ದೌರ್ಬಲ್ಯ ಏನಪ್ಪ ಅಂತಂದ್ರೆ ಕೆಟ್ಟ ಮೇಲನೆ ಅವನ ಬುದ್ಧಿ ಬರ್ತದೆ. ಕೆಟ್ಟ ಮೇಲನೆ ಬುದ್ಧಿ ಬರೋದು ಅವಂಗ, ಹಂಗ ಬರೋದಿಲ್ಲ. ಈ ನೋಡಿ ಹಂಗ ಬರ್ತಿದ್ರಿ ನೀವು, ಸಾಂಟ್ ಹಿಡ್ಕೊಂತು ಬಂದಿರಿ ನೀವು ಆರಾಮ. ಸಾಂಟ್ ಹಿಡ್ಕೊಳಕಂದ್ರೆ ಯೋಗ ಮಾಡೋದು ನಾ ಹೇಳ್ತೀರಿ, ನಾವೇ ಏನು ಮಾಡಿಲ್ಲ, ಏನಾಗೈತೆ ದಾಡಿ ನಮಗೆ ಮಾಡಕ್ಕಂತೀರಿ. ನಿಮಗೆ ಏನು ದಾಡಿ ಆಗಬೇಕು, ದಾಡಿ ಆದಾಗ ನೀವು ಮಾಡೋರು ನೀವು. ಇದು ತಪ್ಪು. ಮತ್ತು ನೀವೇ ಮಾಡ, ಇದು ಸ್ವಯಂಕೃತ ಅಪರಾಧ ಅಂತಂತಾರೆ. ನೀವೇ ಮಾಡಿಕೊಂಡ ತಪ್ಪು ಇದು, ಮತ್ತಾರು ಮಾಡಲಿಲ್ಲ. ನಿಮ್ಮದೇ ತಪ್ಪು. ಅನುಭವಿಸ್ರಿ ಅಷ್ಟೇ. ನೋ ಅದರ್ ಗೋ. ಸೊ 1 ನಿಮಿಷ ಕಣ್ಮುಚ್ಚ್ರಿ.